ನಮಸ್ಕಾರ ಆತ್ಮೀಯ ಟಿ ವಿ ವೀಕ್ಷಕರೇ, ಈ ಸುಂದರವಾದಂಥ ಸಮಯದಲ್ಲಿ ಓಪ್ ಚಾನಲ್ ಕನ್ನಡ ಈ ಮಾಧ್ಯಮದ ಮೂಲಕವಾಗಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಬೋಧಕರಂಥ ಸುರೇಂದ್ರ ಕುನ್ನೆಯ ಮಾಡುವ ನಮಸ್ಕಾರಗಳು. ಈ ದಿನದ ಸಂದೇಶದ ಒಂದು ಶಿರೋನಾಮೆಯನ್ನು ನೋಡಿಕೊಳ್ಳುವಾಗೆ ದ ಕಾನ್ಸಿಕ್ವೆನ್ಸ್ನೆಸ್ ಸಿನ್ ಎಂಬುದಾಗಿ ಪಾಪದ ಪರಿಣಾಮಗಳು ಎಂಬ ವಿಚಾರವನ್ನು ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ಲೋಕದ ವಿಚಾರವನ್ನು ನಾವು ಧ್ಯಾನಿಸುವುದಾದರೆ ಪಾಪವು ಈ ಲೋಕಕ್ಕೆ ಹೇಗೆ ಬಂತು, ಯಾರ ಮೂಲಕವಾಗಿ ಪಾಪ ಈ ಲೋಕವನ್ನು ಆವರಿಸಿತು, ಅದಾದ ನಂತರ ಪಾಪದ ಪರಿಣಾಮಗಳು ಮಾನವರ ಮೇಲೆ ಬಿದ್ದಂಥ ವಿಚಾರವನ್ನು ನಾವು ನೆನೆಸುವುದಾದರೆ ಬಹಳ ಘೋರವಾದಂಥ ಒಂದು ವಿಚಾರವಾಗಿದೆ. ಪಾಪದ ಒಂದು ಸಂಬಳ ಮರಣ ಎಂಬುದಾಗಿ ಸತ್ಯವೇದ ಹೇಳ್ತದೆ. ರೋಮಾಪುರದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ. ಇವತ್ತು ಪಾಪ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ದಿನ ಆ ಪಾಪದ ಸಂಬಳವನ್ನು ಅವರು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಈ ಪಾಪದ ಪರಿಣಾಮಗಳು ನಮ್ಮನ್ನು ಹೇಗೆ ದೇವರ ಎಡೆಗೆ ನಡೆಯಲು ಅಡ್ಡದಾರಿಯಾಗಿದೆ, ಈ ಪಾಪದಿಂದ ನಾವು ಹೇಗೆ ಹೊರಬರಬೇಕು ಎಂಬುದಾಗಿ ಈ ದಿನ ದೈವಿಕ ಸಂದೇಶವನ್ನು ನಾವು ತಿಳ್ಕೊಳ್ಳೋಣ. ಸತ್ಯವೇದ ಹೇಳ್ತದೆ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 13ನೇ ವಚನ, ಲೂಕ್ ಚಾಪ್ಟರ್ 18 ವರ್ಸಸ್ 13. ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವತ್ತು ಈ ಲೋಕ ವಿಚಾರವನ್ನು ನಾವು ನೋಡಬೇಕಾದ್ರೆ ಈ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಬ್ಬ ಪಾಪಿ ದೇವರ ಕಡೆಗೆ ನೋಡುತ್ತಾ ಎದೆ ಬಡಿಕೊಳ್ಳುತ್ತಾ, ದೇವರೇ, ನಿನ್ನನ್ನು ನಾನು ನೋಡಲಿಕ್ಕೂ ಸಹ ಯೋಗ್ಯನಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹಾಗಾದರೆ ನಿಮ್ಮ ಹೃದಯಗಳು ಹೇಗೆ ತವಕ ಪಡ್ತಕ್ಕಂಥದ್ದಾಗಿದೆ? ನಿಮ್ಮ ಮನಸ್ಸುಗಳು ದೇವರ ವಿಚಾರದಲ್ಲಿ ಹೇಗೆ ನಮ್ಮನ್ನು ಅದು ತವಕ ಪಡುವಂಥದ್ದಾಗಿದೆ? ಅಂದರೆ ಈ ವ್ಯಕ್ತಿ ದೇವರ ಬಳಿಗೆ ಬರದೆ, ದೇವರ ವಿಚಾರವನ್ನು ತಿಳಿದುಕೊಳ್ಳದೆ, ನಾನು ಪಾಪಿ, ನಿನ್ನನ್ನು ನಾನು ನೋಡಲಿಕ್ಕೂ ಸಹ ಯೋಗ್ಯನಲ್ಲ ಎಂಬುದಾಗಿ ದೂರದಲ್ಲಿ ನಿಂತು ಆತನು ದೇವರನ್ನು ಪ್ರಾರ್ಥಿಸ್ತಕ್ಕಂಥನಾಗಿದ್ದಾನೆ. ಇವತ್ತು ಯಾರ್ಯಾರು ಆತನ ಬಳಿಗೆ ಬರುವಂಥರಾಗಿದ್ದಾರೋ, ಯಾರ್ಯಾರು ಆತನ ವಾಕ್ಯದಲ್ಲಿ ಆತನ ಪ್ರಸನ್ನತೆಯಲ್ಲಿ ಇರತಕ್ಕಂಥರಾಗಿದ್ದಾರೋ ಅವರು ದೇವರ ಸಾನ್ನಿಧ್ಯವನ್ನು ಬಯಸ್ತಕ್ಕಂಥರಾಗಿದ್ದಾರೆ, ದೇವರ ಪ್ರೀತಿಯನ್ನು ಅನುಭವಿಸ್ತಕ್ಕಂಥರಾಗಿದ್ದಾರೆ. ಈ ಒಂದು ವ್ಯಕ್ತಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುವಾಗೆ ದೂರದಲ್ಲೇ ನಿಂತು ಆತನು ದೇವರನ್ನು ನೋಡಲಾರದಂಥ ಸ್ಥಿತಿಯಲ್ಲಿದ್ದನು. ಇವತ್ತು ಯಾರ್ಯಾರು ದೂರದಲ್ಲಿದ್ದಾರೆ, ದೇವರಿಂದ ದೂರ ಹೋಗಿರ್ತಕ್ಕಂಥ ಮಕ್ಕಳು ದೇವರಿಂದ ದೂರ ಹೋಗಿದ್ದಾರೆ. ಇವತ್ತು ದೂರ ಹೋಗುವಂಥ ಸಂದರ್ಭ ಯಾಕೆ ಬರ್ತಕ್ಕಂಥದ್ದಾಗಿದೆ? ಯಾಕೆ ಈ ಲೋಕದಲ್ಲಿ ಈ ಪಾಪಗಳು, ಈ ನೋವು, ಸಂಕಟ ತುಂಬಿದೆ? ಕೊನೆ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ದೇವರ ಎಚ್ಚರಿಕೆಯ ಸಂದೇಶಗಳು ನಮ್ಮನ್ನು ಆತನ ಪ್ರೀತಿಯ ಕರುಣೆಯಿಂದ ನಡೆಸ್ತಕ್ಕಂಥದ್ದಾಗಿದೆ. ಇವತ್ತು ಆ ರೀತಿ ನಾವು ನಡ್ಕೊಳ್ಳಿಲ್ಲ ಅಂದರೆ, ನಮ್ಮ ಮನಸ್ಸುಗಳನ್ನು ದೇವರ ಕಡೆ ನಾವು ತಿರುಗಿಸಿಕೊಳ್ಳಲಿಲ್ಲ ಅಂದರೆ ಒಂದಲ್ಲ ಒಂದು ದಿನ ಆ ಪಾಪದ ಪರಿಣಾಮವನ್ನು ನಾವು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಇವತ್ತು ದೇವರ ಎಚ್ಚರಿಕೆಯ ಒಂದು ಸಂದೇಶ ನಾವು ನೋಡಬೇಕಾದರೆ ಪಾಪದ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗ್ತಕ್ಕಂಥದ್ದಾಗಿದೆ. ಲೋಕದ ಹಂತದಲ್ಲಿ ನಾವಿದ್ದೇವೆ, ಲೋಕದ ಕಡೆಯ ತುದಿಯಲ್ಲಿದ್ದೇವೆ. ಹಾಗಾಗಿ ದೇವರ ಎಚ್ಚರಿಕೆಯ ಮಾತುಗಳನ್ನು ನಾವು ಆಲಿಸಬೇಕಾಗಿದೆ. ಸತ್ಯವೇದ ಹೇಳ್ತದೆ, ದೂರದಲ್ಲೇ ನಿಂತು ಅವನು ಮಾಡುವ ಆ ಪ್ರಾರ್ಥನೆ ಪಾಪವಾಗಿ ಅದು ಪರಿಗಣಿಸ್ತಕ್ಕಂಥದ್ದಾಗಿದೆ. ಇವತ್ತು ನಾವು ದೇವರಿಂದ ಯಾವಾಗ ದೂರ ಆಗ್ತೇವೆ, ದೇವರಿಂದ ನಾವು ಯಾವಾಗ ಬೇರ್ಪಡ್ತಕ್ಕಂಥದ್ದಾಗಿದ್ದೇವೆ, ದೇವರ ಆಶೀರ್ವಾದವನ್ನು ನಾವು ಕಳ್ಕೊಳ್ತೇವೆ,
ಮತ್ತು ಆ ಪಾಪದಕ್ಕೆ ನಾವೆಲ್ಲರೂ ಹೊಣೆಯಾಗ್ತಕ್ಕಂಥರಾಗಿದ್ದೇವೆ. ಅದರಿಂದ ಸತ್ಯವೇದ ಹೇಳ್ತದೆ, ಉದಾಹರಣೆಗೆ ನೋಡಬೇಕಾದ್ರೆ ಆದಾಮನು ಅವಳಿಗೆ ಆ ಒಂದು ತಿನ್ನಲಾರದ ಬೇಡ ಎಂಬುದಾಗಿ ಹೇಳಿರ್ತಕ್ಕಂಥ ಆ ಹಣ್ಣನ್ನು ಅವಳಿಗೆ ದೇವರ ವಿರುದ್ಧವಾಗಿ ಅವರು ಕಾರ್ಯಗಳನ್ನು ಮಾಡಿದರು. ದೇವರು ಹೇಳಿದರು, ಈ ತೋಟದಲ್ಲಿ ಬಹಳಷ್ಟು ಯಥೇಚ್ಛವಾದಂಥ ಹಣ್ಣುಗಳನ್ನು ನಾವು ತಿನ್ಬೋದು, ಆದರೆ ಆ ತೋಟದ ಮಧ್ಯದಲ್ಲಿರ್ತಕ್ಕಂಥ ಪಾಪದ ಅರಿವನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು ತಿನ್ನಬಾರ್ದು ಎಂಬುದಾಗಿ. ಯಾವಾಗ ದೇವರ ವಿರುದ್ಧವಾಗಿ ಅವರು ಪಾಪವನ್ನು ಮಾಡಿದ್ರು, ದೇವರ ಮಾತಿಗೆ ಅವಿಧೇಯರಾದರು, ಸೈತಾನನು ಅವರನ್ನು ಸಂಪೂರ್ಣವಾಗಿ ಅವರ ಸೆಳೆತಕ್ಕೆ ಎಳೆದುಕೊಂಡಂಥ ಸಂದರ್ಭ ನಾವು ನೋಡ್ತೇವೆ. ಆದ್ದರಿಂದ ಆತ್ಮೀಯ ಬಂಧುಗಳೇ, ಇವತ್ತು ಈ ಪಾಪದ ಪರಿಣಾಮಗಳು ನಮ್ಮೆಲ್ಲರ ಮೇಲೆ, ಈ ಲೋಕದ ಮೇಲೆ ಅದು ಬಹಳಷ್ಟು ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಿದೆ. ಆ ಪರಿಣಾಮಗಳು ಇವತ್ತು ನಾವು ನೋಡಬೇಕಾದರೆ, ಅವರು ತಿಂದರು, ಪರಿಣಾಮ ಅವರು ಪಾಪ ಈ ಲೋಕದಲ್ಲಿ ಆವರಿಸಿತು. ದೇವರು ಅವರಿಗೆ ಸಮೃದ್ಧಿ ಜೀವನ ನಡೆಸಬೇಕೆಂತಲೂ, ಸಂತೋಷಕರವಾಗಿರಬೇಕೆಂತಲೂ, ಆಶೀರ್ವಾದವಾಗಿರಬೇಕೆಂಬುದಾಗಿ ಆತನು ಎಲ್ಲವನ್ನು ನಿಯೋಜಿಸಿದನು. ಆದರೆ ಆ ಮಾಡಿದಂಥ ಒಂದು ಪಾಪ ಅವರೆಲ್ಲ ಜೀವನವನ್ನು ಸಂಪೂರ್ಣವಾಗಿ ನಶ್ವರವನ್ನು ಮಾಡಿತು. ಅವರೆಲ್ಲ ಆಶೀರ್ವಾದವನ್ನು ಅವರು ನಶ್ವರವನ್ನು ಮಾಡಿತು. ಇವತ್ತು ದೇವರ ಮಾತಿಗೆ ನಾವು ವಿಧೇಯರಾದರೆ, ದೇವರ ಮಾತಿಗೆ ನಾವು ನಂಬಿಗಸ್ತರಾಗಿ ನಾವು ಜೀವಿಸುವುದಾದರೆ, ಆತನ ಪ್ರಸನ್ನತೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಯಾವಾಗ ದೇವರ ಮಾತಿಗೆ ನಾವು ಅವಿಧೇಯರಾಗ್ತೇವೆ, ಯಾವಾಗ ದೇವರ ವಿರುದ್ಧವಾಗಿ ನಾವು ನಿಂತ್ಕೊಳ್ತೇವೆ, ಆಗ ದೇವರ ಆಶೀರ್ವಾದವನ್ನು ಕಳ್ಕೊಳ್ತೇವೆ, ಅದರ ಪರಿಣಾಮಗಳನ್ನು ನಾವು ಅನುಭವಿಸ್ತಕ್ಕಂಥರಾಗಿದ್ದೇವೆ. ಹಾಗೆಯೇ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಈ ಆದಾಮನು ಮತ್ತು ಹವ್ವಳು ದೇವರ ಪರಿಣಾಮವನ್ನು ಅವರು ಅನುಭವಿಸಿದ್ರು. ದೇವರ ಮಾತಿಗೆ ಅವರು ಅವಿಧೇಯರಾದರು. ಆ ಅವಿಧೇಯರಾದ ಪ್ರಯುಕ್ತವಾಗಿ ಅವರೇನಾದರೂ ಏದೇನ್ ತೋಟದಿಂದ ಅವರು ಹೊರಬರಬೇಕಾಗಿತ್ತು. ಏದೇನ್ ತೋಟದ ಎಲ್ಲ ಆಶೀರ್ವಾದವನ್ನು ಅವರು ಎಲ್ಲವನ್ನು ಕಳ್ಕೊಂಡ್ರು ಎಂಬುದಾಗಿ ನೋಡ್ತೇವೆ. ಸತ್ಯವೇದದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ. ಉದಾಹರಣೆಗೆ ನೋಡಬೇಕಾದ್ರೆ 1 ಸಾಮುವೇಲ 15ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳುವ ಪ್ರಕಾರವಾಗಿ, ಸೌಲನಿಗೆ ದೇವರು ಹೇಳಿದರು, ನಿನ್ನ ಶತ್ರುಗಳನ್ನು ನಿನ್ನೆದುರಿಗೆ ಉಳಿಯಬಾರದು ಎಂಬುದಾಗಿ. ದೇವರ ಮಾತು ಸೌಲನಿಗೆ ಬಹಳಷ್ಟು ಆಶೀರ್ವಾದವಾಗಿತ್ತು. ದೇವರು ಅಮಲೇಕರನ್ನು ನೀನು ಸಂಪೂರ್ಣವಾಗಿ ನೀನೇನು ಮಾಡಬೇಕು, ನಾಶವನ್ನು ಮಾಡಬೇಕು. ಅವರಲ್ಲಿ ಒಂದು ಪ್ರಾಣಿ ಪಕ್ಷಿಗಳಾಗಲಿ ನರ ಮನುಷ್ಯರಾಗಲಿ ಯಾರು ಸಹ ಉಳಿಯಬಾರದು ಎಂಬುದಾಗಿ ದೇವರು ಸೌಲನಿಗೆ ಅಪ್ಪಣೆಯನ್ನು ಮಾಡಿದರು. ಈ 1 ಸಾಮುವೇಲ 15ನೇ ಅಧ್ಯಾಯ 17ನೇ ವಚನದಿಂದ ನೀವು 21ನೇ ವಚನ ತನಕ ಓದುವಾಗ, ಸೌಲನು ಅಮಲೇಕರ ಮೇಲೆ ಯುದ್ಧಕ್ಕೆ ಹೋಗುವಂಥ ಸಂದರ್ಭ ದೇವರ ಆಶೀರ್ವಾದ, ದೇವರ ಒಂದು ಸೂಚನೆ ಆತನಿಗೆ ಕೊಡಲ್ಪಟ್ಟಿತ್ತು. ದೇವರ ಆಶೀರ್ವಾದವಿಲ್ಲದೆ ಸೌಲನು ಯಾವ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ. ಆತನ ಎಲ್ಲವನ್ನು ದೇವರ ಚಿತ್ತದ ಮೇರೆಗೆ ಆತನ ಮಾಡ್ತಾ ಇದ್ದ. ಯಾವಾಗ ದೇವರ ವಿರುದ್ಧವಾಗಿ ಸೌಲನು ಕಾರ್ಯವನ್ನು ಮಾಡ್ದ, ನಾವು ಆಲೋಚನೆ ಮಾಡಬೇಕು. ಸೌಲನು ಆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪಶುಗಳನ್ನು ನನ್ನ ಜೀವ ಸ್ವರೂಪನಾಗಿರ್ತಕ್ಕಂಥ ದೇವರಿಗೆ ನಾನು ಯಜ್ಞವನ್ನು ಅರ್ಪಿಸುವುದಕ್ಕೋಸ್ಕರವಾಗಿ ನಾನು ಮೀಸಲಿಟ್ಟಿದ್ದೇನೆ ಎಂಬುದಾಗಿ ಆತನ ಆಲೋಚನೆ ಇತ್ತು. ಸೊ ದೇವರು ಸೌಲನಿಗೆ ನೀನು ಶ್ರೇಷ್ಠವಾಗಿರ್ತಕ್ಕಂಥ ಈ ಪಶುಗಳನ್ನು ನನಗೆ ತಂದು ಯಜ್ಞ ಮಾಡಿ ಎಂಬುದಾಗಿ ಆತನು ಎಂದಿಗೂ ಹೇಳಲಿಲ್ಲ. ಆತನು ಮೊದಲೇ ಸೌಲನಿಗೆ ತಿಳಿಸಿದಂಥ ವಿಚಾರ, ನೀನು ಅಮಲೇಕರ ಮೇಲೆ ಯುದ್ಧಕ್ಕೆ ಹೋಗುವಾಗ ಅವರನ್ನು ಸಂಪೂರ್ಣವಾಗಿ ನೀನೇನು ಮಾಡಬೇಕು, ನಾಶವನ್ನು ಮಾಡಬೇಕೆಂಬುದಾಗಿ. ಆದರೆ ಸೌಲನು ಆ ಅರಸನನ್ನು ಎಳೆತಂದು ಅಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರನ್ನು ಪ್ರಾಣಿಗಳನ್ನು ಕೊಂದು ಹಾಕಿ ಶ್ರೇಷ್ಠವಾಗಿರ್ತಕ್ಕಂಥ ಪಶುಗಳನ್ನು ದೇವರ ಯಜ್ಞಕ್ಕೋಸ್ಕರವಾಗಿ ತರ್ತಕ್ಕಂಥನಾಗಿದೆ. ಇದು ದೇವರ ದೃಷ್ಟಿಯಲ್ಲಿ ಸೌಲನು ಮಾಡಿರ್ತಕ್ಕಂಥ ಬಹಳವಾದಂಥ ಒಂದು ಘೋರ ತಪ್ಪಾಗಿತ್ತು.
ಸಾಮುವೇಲನ ಮೂಲಕವಾಗಿ ಸೌಲನಿಗೆ ಸಂದೇಶವನ್ನು ಕಳಿಸ್ತಕ್ಕಂಥ ನಾ ಇದ್ದೇನೆ, ನೀನು ದೇವರ ವಿರುದ್ಧವಾಗಿ ಕಾರ್ಯ ಮಾಡಿದ ಮೇಲೆ ನಿನ್ನ ರಾಜ್ಯತ್ವದಿಂದ ನೀನೇನಾಗ್ತೀಯ, ಬಿದ್ದು ಹೋಗ್ತೀಯ. ಮತ್ತೊಬ್ಬ ಅರಸನು ನಿನ್ನ ಬಳಿ ಆತನು ಬರ್ತಾನೆ ಎಂಬುದಾಗಿ. ಇವತ್ತು ಈ ವಿಚಾರಗಳನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ಈ ಪಾಪದ ಪರಿಣಾಮಗಳು ಎಷ್ಟು ಘೋರವಾಗಿತ್ತು. ಒಂದು ಸಣ್ಣ ವಿಚಾರ, ದೇವರು ಹೇಳಿದರು ಸೌಲನಿಗೆ, ನೀನು ಸಂಪೂರ್ಣವಾಗಿ ಅಮಲೇಕರನ್ನು ನೀನು ಎಲ್ಲವನ್ನ ತೆಗಿಬೇಕು ಎಂಬುದಾಗಿ. ಆದರೆ ಆತನ ಉದ್ದೇಶ, ಸೌಲನ ಒಂದು ಉದ್ದೇಶ ಒಳ್ಳೆಯದಾಗಿತ್ತು ನಮ್ಮ ಆಲೋಚನೆ ಪ್ರಕಾರವಾಗಿ. ಆದರೆ ದೇವರ ಉದ್ದೇಶವು ಕೆಟ್ಟದಾಗಿತ್ತು. ಆತನ ಮಾಡಿರತಕ್ಕಂಥ ಕಾರ್ಯಗಳು ಕೆಟ್ಟದಾಗಿತ್ತು. ಆದ್ದರಿಂದ ಆ ಅರಸತನವನ್ನು ಅವನು ನಿಲ್ಲಿಸಿ ಮತ್ತೊಬ್ಬ ಅರಸನಾಗಿರ್ತಕ್ಕಂಥ ದಾವೀದನನ್ನು ಆತನು ಆ ಸಿಂಹಾಸನದ ಮೇಲೆ ಕುಂಡಿರ್ತಕ್ಕಂಥ ನಾವು ಕಾಣ್ತೇವೆ. ಇವತ್ತು ಒಂದು ಸಣ್ಣ ವಿಚಾರಗಳಾಗಿರ್ಬೋದು ನಮ್ಮ ಜೀವನದಲ್ಲಿ, ನಾವು ಯಾವಾಗ ಒಂದು ಸಣ್ಣ ಕಾರ್ಯಗಳನ್ನು, ಒಂದು ಸಣ್ಣ ತಪ್ಪನ್ನು ನಾವು ಮಾಡ್ತಕ್ಕಂಥದ್ದಾಗಿದ್ದೇವೆ, ಇವೆಲ್ಲವೂ ದೇವರ ಒಂದು ಸನ್ನಿಧಾನಕ್ಕೆ ನಮ್ಮನ್ನು ಏನು ಮಾಡ್ತಕ್ಕಂಥದ್ದಾಗಿದೆ, ಅಡ್ಡ ಗೋಡೆಯಾಗಿ ನಿಲ್ಲಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ, ಆ ಪಾಪಿಯಾಗಿರ್ತಕ್ಕಂಥ ಮನುಷ್ಯನು ದೂರದಲ್ಲೇ ನಿಂತುಕೊಂಡು ದೇವರನ್ನು ನೋಡಲಿಕ್ಕಾಗದೆ ಎದೆ ಬಡ್ಕೊಳ್ತಾ, ದೇವರೇ ಪಾಪಿಯಾಗಿರ್ತಕ್ಕಂಥ ನನ್ನನ್ನು ಕರುಣಿಸು ಎಂಬುದಾಗಿ ಆತನು ಹೇಳುವ ಸಂಗತಿಯನ್ನು ನಾವು ಕಾಣ್ತೇವೆ. ಇಂದು ನಿಮ್ಮ ಒಂದು ಪರಿಸ್ಥಿತಿ ಏನಾಗಿದೆ? ಈ ಲೋಕದ ಹಂತದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಬೇಕಾದ್ರೆ ಭಾಳಷ್ಟು ಅಲ್ಲಿ ನಮಗೆ ಎಚ್ಚರಿಕೆಯ ಸಂದೇಶಗಳನ್ನು ಕೊಟ್ಟಿದೆ. 24ನೇ ಅಧ್ಯಾಯದಲ್ಲಿ ಓದುವಾಗ ಕೊನೆಯ ಕಾಲದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳ ಬಗ್ಗೆ ನಾವು ನೋಡ್ತೇವೆ. ಲೋಕದ ಹಂತದಲ್ಲಿ ನಡೀತಕ್ಕಂಥ ಘಟನೆಗಳು ಭಾಳಷ್ಟು ಕಠಿಣವಾಗಿದೆ, ಘೋರವಾಗಿದೆ. ಆ ಘೋರತೆಯ ಪರಿಣಾಮ ಇಂದು ದೇವರ ಸನ್ನಿಧಾನಕ್ಕೆ ನಮ್ಮನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಪಾಪದ ಒಂದು ಪರಿಣಾಮಗಳು ದೇವರನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಆ ಪಾಪದ ಒಂದು ಕಾರ್ಯಗಳು ದೇವರಿಂದ ನಮ್ಮನ್ನು ಏನಾಗ್ತಕ್ಕಂಥದ್ದಾಗಿದೆ, ಅಗಲಿಸುವಂಥದ್ದಾಗಿದೆ. ಪ್ರಿಯ ನನ್ನ ಆತ್ಮೀಯ ಬಂಧುಗಳೇ, ಈ ಸಂದೇಶವು ನಮ್ಮೆಲ್ಲರಿಗೊಂದು ಎಚ್ಚರಿಕೆ ಮಾತಾಗಿದೆ, ಎಚ್ಚರಿಕೆ ಸಂದೇಶವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಾವು ಬಂದಾಗ ಅಲ್ಲಿ ಅನೇಕ ರಹಸ್ಯವಾಗಿರ್ತಕ್ಕಂಥ ಘಟನೆಗಳು ನಡೀತಕ್ಕಂಥದ್ದಾಗಿದೆ, ಬಹಿರಂಗವಾಗಿ ನಡೀತಕ್ಕಂಥ ಘಟನೆಗಳಾಗ್ತಕ್ಕಂಥದ್ದಾಗಿದೆ. ಅಲ್ಲಲ್ಲಿ ಭೂಕಂಪಗಳು, ಬರಗಾಲಗಳು, ಕಂಡು ಹಿಡಿಯಲಾರದಂಥ ರೋಗ ರುಜಿನಗಳು, ಯುದ್ಧಗಳು ಮತ್ತು ಯುದ್ಧ ಆಗುವಂಥ ಭಯ ಭೀತಿ ನಡೀತಕ್ಕಂಥದ್ದಾಗಿದೆ ಎಂಬುದಾಗಿ. ಯೇಸು ಸ್ವಾಮಿ ಬರೋಣ ಬಹಳ ಹತ್ತಿರವಾಗಿದೆ. ನಾವು ಅಂದ್ಕೊಳ್ತೀವಿ ಪ್ರಿಯರೇ, ನಮ್ಮ ತಾತ ನಮ್ಮ ಮುತ್ತಾತನ ಕಾಲದಿಂದಲೂ ಯೇಸು ಸ್ವಾಮಿ ಬೇಗನೆ ಬರ್ತಾ ಇದ್ದಾರೆ ಎಂಬುದಾಗಿ ಅನೇಕ ದೈವಿಕ ಸಂದೇಶಕರು, ಅನೇಕ ದೈವ ಸಂದೇಶಕರು ಸಂದೇಶವನ್ನು ಮಾಡಿದ್ದಾರೆ. ಆದರೆ ಯಾಕೆ ಯೇಸು ಸ್ವಾಮಿ ಇನ್ನೂ ಬಂದಿಲ್ಲ ಎಂಬುದಾಗಿ ನಮ್ಮೆಲ್ಲರಿಗೊಂದು ದೊಡ್ಡ ಪ್ರಶ್ನೆ ಆಗಿರಬಹುದು. ಆದರೆ ತಡಮಾಡ ಆತನು ನಂಬಿಗಸ್ತನಾಗಿದ್ದಾನೆ, ಆತನು ಖಂಡಿತ ಬರಲಿದ್ದಾನೆ. ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೆಂದರೆ ಆತನ ಬರುವುದಕ್ಕಿಂತ ಮುಂಚಿತವಾಗಿ ಈ ಎಲ್ಲ ಘಟನೆಗಳು ನಡೆಯಬೇಕಾಗಿದೆ. ಪ್ರಸ್ತುತ ನಾವು ನೋಡಬೇಕಾದರೆ ಈಗಿನ ಒಂದು ರಷ್ಯಾ ಮತ್ತು ಇರಾನ್, ಇಸ್ರಾಯೇಲ್ ಈ ಎಲ್ಲ ದೇಶಗಳು ಬಹಳಷ್ಟು ಯುದ್ಧ ಗೊಂದಲಮಯವಾಗಿದೆ. ಪ್ರಪಂಚ ಹೇಗೆ ಅಂತ್ಯ ಆಗ್ತದೆ ಇನ್ನೇನೆಂಬುದಾಗಿ ಜನಗಳು ಬಹಳ ಭೀತಿಯಿಂದ ತತ್ತರಿಸಿ ಹೋಗಿದ್ದಾರೆ. ಈ ಎಲ್ಲ ನಡೆವಳಿಕೆಗಳನ್ನು ನೋಡಬೇಕಾದರೆ, ಈ ಎಲ್ಲ ಘಟನೆಗಳನ್ನು ನಾವು ನೋಡಬೇಕಾದರೆ ನಾವು ತುದಿಯ ಒಂದು ಕೊನೆಯ ಒಂದು ಭಾಗದಲ್ಲಿ ನಾವಿದ್ದೇವೆ, ಕೊನೆಯ ಅಂತ್ಯ ಘಟನೆಯ ಭಾಗ್ಯದಲ್ಲಿ ನಾವಿದ್ದೇವೆ. ಯಾಕೆಂದರೆ ಹೇಳ್ತಕ್ಕಂಥದ್ದಾಗಿದೆ, ಈ ಅಂತ್ಯ ಕಾಲದಲ್ಲಿ ಇವೆಲ್ಲ ಘಟನೆ ನಡೀತಕ್ಕಂಥದ್ದಾಗಿದೆ. ಈಗಿನ ಒಂದು ಪರಿಸ್ಥಿತಿ ನೋಡಬೇಕಾದರೆ ಭಾಳಷ್ಟು ಯುದ್ಧಗಳು ನಡೀತಾ ಇದೆ, ಘೋರವಾದಂಥ ಎಲ್ಲ ಘಟನೆಗಳು ನಡೀತಕ್ಕಂಥದ್ದಾಗಿದೆ. ಆ ಘಟನೆಗಳನ್ನು ನೆನೆಸ್ಕೊಳ್ಳುವುದಾದರೆ ಭಯ ಆಗ್ತಾಯಿದೆ. ದೊಡ್ಡ ದೊಡ್ಡ ಭೂಕಂಪಗಳಾಗ್ತಕ್ಕಂಥದ್ದಾಗಿದೆ, ಬರಗಾಲಗಳಾಗ್ತಕ್ಕಂಥದ್ದಾಗಿದೆ. ಈ ಎಲ್ಲ ಘಟನೆಗಳನ್ನು ನಾವು ನೋಡಬೇಕಾದರೆ ಬಹಳಷ್ಟು ದೇವರಿಂದ ನಾವು ಇನ್ನೂ ದೂರ ಹೋಗಿದ್ದೇವೆ. ಯಾಕೆಂದರೆ ಯೇಸು ಸ್ವಾಮಿ ಬರೋದು ಹತ್ರವಾಗ್ತದೆ. ಆದ್ದರಿಂದ ಪ್ರೇರಣೆ ನಮ್ಮನ್ನು ನಾವು ಏನು ಮಾಡಿಕೊಳ್ಳೋಣ, ಸಿದ್ಧ ಮಾಡಿಕೊಳ್ಳೋಣ. ನಮ್ಮನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ನಮ್ಮ ಹೃದಯಗಳನ್ನು, ನಮ್ಮ ತನು ಮನಗಳನ್ನು ನಾವು ಸಮರ್ಪಿಸೋಣ.
ಆಗ ದೇವರ ಆಶೀರ್ವಾದ ನಮಗೆ ಸಿಗ್ತಕ್ಕಂಥದ್ದಾಗಿ. ಯಾವಾಗ ನಾವು ವಿಧೇಯರಾಗ್ತಕ್ಕಂಥರಾಗಿದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಹೇಳುವ ಹಾಗೆ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಎಂಬುದಾಗಿ. ಇವತ್ತು ಸೌಲನು ಆ ವಿಚಾರವನ್ನು ನೋಡಬೇಕಾದರೆ ದೇವರಿಗೆ ಅವನು ಶ್ರೇಷ್ಠವಾಗಿರ್ತಕ್ಕಂಥ ಪಶುಗಳನ್ನು ಆತನು ಯಜ್ಞಗಳಿಗೋಸ್ಕರವಾಗಿ ತಂದ. ದೇವರು ಆತನ ಯಜ್ಞ ಹೋಮಗಳಿಗೆ ಆತನ ಮೆಚ್ಚುವನಲ್ಲ, ದೇವರು ಆತನು ವಿಧೇಯತ್ವಕ್ಕೆ ಮಾತ್ರ ಮೆಚ್ಚಲು ಶಕ್ತನಾಗಿದ್ದಾನೆ. ಸೌಲನು ದೇವರ ಮಾತಿಗೆ ಅವಿಧೇಯನಾದನು. ದೇವರ ಒಂದು ಮೆಚ್ಚುಗೆ ವಿಧೇಯತೆ ಆಗಿದೆ. ಆ ವಿಧೇಯತೆಯನ್ನು ಆತನು ಕಾಪಾಡಿಕೊಳ್ಳಲಿಲ್ಲ. ಇವತ್ತು ಪ್ರಿಯರೇ, ಇಂದು ಅನೇಕ ಜನರು ಇದೇ ರೀತಿಯಾದಂಥ ದಾರಿಯಲ್ಲಿದ್ದಾರೆ. ದೇವರ ಮಾತುಗಳನ್ನು ತಿರಸ್ಕರಿಸುವಂಥರಾಗಿದ್ದಾರೆ. ದೇವರ ವಾಕ್ಯಗಳನ್ನು ಅವರು ತಿರಸ್ಕಾರವನ್ನು ಮಾಡ್ತಕ್ಕಂಥರಾಗಿದ್ದಾರೆ. ದೇವರ ವಾಕ್ಯಗಳನ್ನು ಅಂಗೀಕರಿಸಿಕೊಳ್ಳದೆ ಈ ಲೋಕದ ಎಲ್ಲ ಆಶಯ ಪಾಶಗಳಿಗೆ ಬಿದ್ದೋಗಿದ್ದಾರೆ. ಸೈತಾನ ಅವರನ್ನು ಭಾಳ ಆಕರ್ಷಣೀಯವಾದಂಥ ಮಯದಲ್ಲಿ ಅವ್ರನ್ನ ಹಿಡಿತಾ ಇದ್ದಾನೆ. ಇನ್ನು ಬಹಳಷ್ಟು ಯೇಸು ಸ್ವಾಮಿ ಬರುವಂಥದ್ದು ಬಹಳ ದಿನಗಳಿದೆ. ಇನ್ನೂ ಅನೇಕರು ಯೇಸು ಸ್ವಾಮಿಯನ್ನು ನೋಡಿಲ್ಲ, ಅವರಿಗೆ ಸುವಾರ್ತೆಯನ್ನು ಸಾರಬೇಕು. ಇನ್ನು ಯೇಸು ಸ್ವಾಮಿ ಬರ್ತಕ್ಕಂಥದ್ದು ಬಹಳಷ್ಟು ಕಾಲ ಇದೆ ಎಂಬುದಾಗಿ ಅನೇಕ ದೇವರನ್ನು ಹರಿದಿರ್ತಕ್ಕಂಥ ನಾಸ್ತಿಕರು ಇದ್ದಾರೆ. ಇವತ್ತು ದೇವರು ನಮ್ಮನ್ನು ಕರಿತಕ್ಕಂಥ ಇದ್ದಾನೆ. ಮಗನೇ, ಮಗಳೇ, ಎಚ್ಚರಿಕೆ ಸಂದೇಶ. ಈ ಲೋಕದ ಪಾಪದಲ್ಲಿ ನೀನು ಇರಬೇಡ. ಈ ಲೋಕದ ಬಂಧನದಲ್ಲಿ ನೀನು ಇರಬೇಡ. ಈ ಲೋಕದ ಆಶೆಗಳಿಗೆ ನೀನು ಒಳಗಾಡಬೇಡ. ಈ ಲೋಕದಲ್ಲಿ ನೀನು ಬಿದ್ದು ನರಳಾಡಬೇಡ. ನೀನು ನನ್ನ ಬಳಿಗೆ ಬಾ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಆ ಶಾಶ್ವತವಾದಂಥ ಆ ಒಂದು ನೀತಿಯ ವಸ್ತ್ರವನ್ನು, ಆ ಕಿರೀಟವನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ದೇವರು ಕರೆಯುವಾಗ ಆತನ ಕರೆಯುವಿಕೆಗೆ ನಾವು ಕಿವಿ ಕೊಡ್ತಾ ಇದ್ದೇವೆ. ಆತನ ಮಾತಿಗೆ ನಾವು ಆಲಿಸ್ತಾ ಇದ್ದೇವೆ. ಆತನ ಒಂದು ವಿಚಾರವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆತನ ನಾವು ನಿಜವಾಗಿ ಹೃದಯಪೂರ್ವಕವಾಗಿ ಯೇಸು ಕ್ರಿಸ್ತನು ನನ್ನ ಒಡೆಯನು, ನನ್ನ ರಕ್ಷಕನು ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಕೊನೆಯ ಕಾಲ ಈಗಾಗಲೇ ನಾವು ತುದಿಯಲ್ಲಿದ್ದೇವೆ, ತುದಿಯಲ್ಲಿದ್ದೇವೆ. ಯೇಸು ಸ್ವಾಮಿಯ ಬರುಣವು ಅತಿ ಶೀಘ್ರವಾಗಿದೆ. ಆತನು ಬರಲಿದ್ದಾನೆ. ಆತನ ಬರೋಣಕ್ಕಿಂತ ಮುಂಚಿತವಾಗಿ ನಿಮ್ಮ ಕಾರ್ಯಗಳೇನಾಗಿದೆ? ನಾವು ನಮ್ಮ ಪಶ್ಚಾತ್ತಾಪ ಪಡಬೇಕಾಗಿದೆ. ನಮ್ಮ ಪಾಪದ ಪಾಲಿಗೆ ನಾವು ಸತ್ತು ಶರಣಾಗತರಾಗಿ ಯೇಸು ಕ್ರಿಸ್ತನೇ ದೇವರು, ಈ ಲೋಕದ ರಕ್ಷಕನು, ಈ ಲೋಕದ ಒಡೆಯನು, ಪಾಪದ ವಿಮೋಚಕನು ಎಂಬುದಾಗಿ ನಾವು ತಿಳಿದು ಆತನನ್ನು ಅಡ್ಡ ಬಿದ್ದು ಆರಾಧಿಸಬೇಕಾಗಿದೆ. ಈ ಪಾಪದಿಂದ ನಾವು ಹೊರಬರಬೇಕಾಗಿದೆ. ನೀತಿಯ ಒಂದು ವಸ್ತ್ರವನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ಆ ನೀತಿಯ ವಸ್ತ್ರವನ್ನು ಕೊಡ್ತಕ್ಕಂಥವನು ಒಬ್ಬನೇ, ಆತನ ಸೃಷ್ಟಿಕರ್ತನು ಯೇಸು ಕ್ರಿಸ್ತನು ಎಂಬುದಾಗಿ. ಇವತ್ತು ಯಾರ್ಯಾರು ಆತನ ನಂಬತಕ್ಕಂಥರಾಗಿದ್ದಾರೋ, ಯಾರ್ಯಾರು ಸೃಷ್ಟಿಕರ್ತನನ್ನು ಹಾರಾಸ್ತಕ್ಕಂಥರಾಗಿದ್ದಾರೋ, ಯಾರ್ಯಾರು ದೇವರನ್ನು ಅಡ್ಡ ಬಿದ್ದು ಸ್ತೋತ್ರ ಸಲ್ಲಿಸಿ ಆತನೇ ಒಬ್ಬನೇ ದೇವರು ಎಂಬುದಾಗಿ ಹಾರಾಸ್ತಕ್ಕಂಥರಾಗಿದ್ದಾರೋ, ಅಂಗೀಕರಿಸಿಕೊಳ್ಳುವಂಥರಾಗಿದ್ದಾರೋ ಅಂಥವರಿಗೆ ನಿತ್ಯ ಜೀವ ಸಿಗುವಂಥದ್ದಾಗಿದೆ. ಇವತ್ತು ನೀವು ನಂಬ್ತೀರಾ ಪ್ರಿಯರೇ? ಯೇಸು ಕ್ರಿಸ್ತನು ಲೋಕದ ರಕ್ಷಕನು ಎಂಬುದಾಗಿ ನಂಬ್ತೀರಾ? ಯೇಸು ಕ್ರಿಸ್ತನು ಇವತ್ತು ನಮ್ಮ ಒಡೆಯನು ಎಂಬುದಾಗಿ ನಂಬ್ತೀರಾ? ಹಾಗಿರುವುದಾದರೆ ಈ ಲೋಕದ ಎಲ್ಲ ಪಾಪಗಳಿಂದ ನೀವು ದೂರ ಬರಬೇಕಾಗಿದೆ. ಈ ಲೋಕದ ಪಾಪಗಳಿಂದ ಹೊರಬರಬೇಕಾಗಿದೆ. ಪಾಪದ ಬಂಧನದಿಂದ ನೀವು ದೂರ ಸರಿಯಬೇಕಾಗಿದೆ. ಎಚ್ಚರಿಕೆಯ ಸಂದೇಶಗಳು ನಮಗೆ ಭಾಳಷ್ಟು ಬರ್ತಾ ಇದೆ. ಅಲ್ಲಲ್ಲಿ ಭೂಕಂಪಗಳು, ಬರಗಾಲಗಳು, ಕಂಡು ಹಿಡಿಯಲಾಗದಂಥ ರೋಗ ರುಜಿನಗಳು ಹರಡ್ತದೆ ಎಂಬುದಾಗಿ. ಇವತ್ತು ಇವೆಲ್ಲ ಘಟನೆಗಳು ನೋಡಬೇಕಾದರೆ ನಾವು ಇನ್ನೂ ಸಹ ಕುರುಡರಾಗಿ ಕಣ್ಣು ಮುಚ್ಚಿಕೊಂಡು ಇನ್ನೇನು ನಡೀತಾ ಇದೆ, ಮುಂದೆ ಏನಾಗ್ತಾ ಇದೆ ಎಂಬುದಾಗಿ ಅನೇಕರು ಆ ಒಂದು ದೂರದೃಷ್ಟಿಯಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ವೀಕ್ಷಣೆ ನಮ್ಮನ್ನು ದೇವರ ನೆಲೆಗೆ ನಮ್ಮನ್ನು ನಡೆಸೋದಿಲ್ಲ ಪ್ರಿಯರೇ. ನಮ್ಮನ್ನು ನಾವು ಪಶ್ಚಾತ್ತಾಪವನ್ನು ಪಟ್ಟು ದೇವರ ಬಳಿಗೆ ನಮ್ಮನ್ನು ನಾವು ಅಂಗೀಕರಿಸಿಕೊಂಡು ಆತನೇ ರಕ್ಷಕನು, ಜಗದೊಡೆಯನು ಎಂಬುದಾಗಿ ನಾವು ಅಂಗೀಕರಿಸುವುದಾದರೆ, ನಮ್ಮ ಪಾಪವನ್ನು ನಾವು ಆರೈಕೆಯನ್ನು ಮಾಡಿ ಬಿಟ್ಟು ಬಿಡುವುದಾದರೆ ದೇವರು ನಮಗೆ ನೀತಿಯ ವಸ್ತ್ರವನ್ನು ಆತನು ಕೊಡ್ತಕ್ಕಂಥನಾಗಿದ್ದಾನೆ. ದೇವರು ನಮಗೆ ಆ ಒಂದು ಶುಭ ಸಂದೇಶದಲ್ಲಿ ನೀನು ನನ್ನ ಮಗನು, ಮಗಳು ಎಂಬುದಾಗಿ ಪಾಲುಗಾರರಾಗಲಿಕ್ಕೆ ದೇವರು ನಡೆಸ್ತಕ್ಕಂಥನಾಗಿದ್ದಾನೆ. ಆದ್ದರಿಂದ ನಾವು ಈ ಪಾಪದ ಪರಿಣಾಮಗಳು ನಮ್ಮ ಮೇಲೆ ಬೀರದ ಹಾಗೆ, ಈ ಲೋಕದ ಎಲ್ಲ ಈ ಸಂಕಷ್ಟಗಳು ನಮ್ಮ ಮೇಲೆ ಬರದ ಹಾಗೆ ನಾವು ದೇವರನ್ನು ಹಾರಿಸ್ಕೊಳ್ಳೋಣ. ದೇವರ ಮೇಲೆ ನಾವು ಭರವಸೆ ಇಡೋಣ. ದೇವರ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಡೋಣ.
ಆಗ ತಾನೇ ದೇವರ ಆಶೀರ್ವಾದ ಹೊಂದ್ಕೊಳ್ಳಿಕ್ಕಾಗ್ತದೆ. ಆತ್ಮೀಯ ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಬರೋಣ ಅತಿ ಶೀಘ್ರವಾಗ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಕ್ಕಂಥದ್ದಾಗಿದೆ 21ನೇ ಅಧ್ಯಾಯ 12ನೇ ವಚನದಲ್ಲಿ, ಹೀಗೋ ಬೇಗನೆ ಬರ್ತೇನೆ ಎಂಬುದಾಗಿ. ಯಾರ್ಯಾರು ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆಗಿತಕ್ಕಂಥವರಾಗಿದ್ದರು ಅಂಥವ್ರ ಬಳಿ ನಾನು ಊಟ ಮಾಡ್ತೇನೆ ಎಂಬುದಾಗಿ. ಇವತ್ತು ಪ್ರಿಯರೇ, ದೇವರು ನಮ್ಮೆಲ್ಲರನ್ನ ಆತನ ಕರೀತಕ್ಕಂಥನಾಗಿದ್ದಾನೆ. ನನ್ನ ಮಗನೇ, ಮಗಳೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಈ ಲೋಕದ ಪಾಪದಿಂದ ನೀವು ಹೊರಗಡೆ ಬಂದು ನನ್ನನ್ನು ಅಂಗೀಕರಿಸ್ಕೊಳ್ರಿ. ಲೋಕದ ರಕ್ಷಕನು ಒಬ್ಬನೇ, ಆತನೇ ಜೀವ ಸ್ವರೂಪನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಪಾಪದ ಪರಿಣಾಮಗಳಿಂದ ಹೊರಗೆ ಬರೋಣ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 13ನೇ ವಚನ ಹೇಳುವಾಗೆ, ಆದರೆ ಸುಂಕದವನು ದೂರದಲ್ಲೇ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆ ಬಡ್ಕೊಳ್ಳುತ್ತಾ, ದೇವರೇ, ಪಾಪಿಯಾದಂಥ ನನ್ನನ್ನು ಕರುಣಿಸು ಎಂಬ ಒಂದು ಆ ನೀತಿಯ ವಸ್ತ್ರಗಳನ್ನು ಪಾಲಿಸಬೇಕಾಗಿದೆ. ಇವತ್ತು ಯಾರ್ಯಾರು ನನ್ನ ಪಾಪಿ ಎಂಬುದಾಗಿ ಅಂದ್ಕೊಳ್ತಕ್ಕಂಥರಾಗಿದ್ದರು, ಯಾರ್ಯಾರನ್ನ ದ್ರೋಹಿ ಎಂಬುದಾಗಿ ತಮ್ಮನ್ನು ತಾವು ಒಪ್ಕೊಳ್ತಕ್ಕಂಥರಾಗಿದ್ದರು, ದೇವರ ಮುಂದೆ ಹಾರೈಕೆಯನ್ನು ಮಾಡ್ಕೊಳ್ತಕ್ಕಂಥರಾಗಿದ್ದರು, ಆತನು ನೀತಿಯ ವಸ್ತ್ರವನ್ನು ಧರಿಸಿ ನಮ್ಮೆಲ್ಲರನ್ನ ಆತನು ಶುದ್ಧ ಮಾಡ್ತಕ್ಕಂಥನಾಗಿದ್ದಾನೆ. ಆತನ ರಾಜ್ಯದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥನಾಗಿದ್ದಾನೆ. ಆತನ ನೀತಿಯ ವಸ್ತ್ರವನ್ನು ನಮ್ಮ ಮೇಲೆ ಧರಿಸ್ತಕ್ಕಂಥನಾಗಿದ್ದಾನೆ. ಇವತ್ತು ಈ ಸಂದೇಶವನ್ನು ಕೇಳುವಂಥ ಎಲ್ಲ ಪ್ರಿಯರಿಗೆ ನಾವು ಹೇಳುವುದೇನೆಂದರೆ, ಯೇಸು ಕ್ರಿಸ್ತನೇ ಜಗದೊಡೆಯನು, ಯೇಸು ಕ್ರಿಸ್ತನೇ ರಕ್ಷಕನು. ಆತನ ನೀವು ಅಂಗೀಕರಿಸ್ಕೊಳ್ರಿ, ಆತನನ್ನು ನೀವು ಸ್ವೀಕಾರವನ್ನು ಮಾಡಿ. ಯೇಸು ಸ್ವಾಮಿ ಬರೋಣ ಹತ್ರ ಆಗ್ತಕ್ಕಂಥದ್ದಾಗಿದೆ. ಆತನ ಬರೋಣದಲ್ಲಿ ನಾವೆಲ್ಲರೂ ಶುದ್ಧರಾಗಿರೋಣ. ಮತ್ತು ನಾವು ಮಾತ್ರವಲ್ಲ, ನಮ್ಮ ಕೂಡ ಅನೇಕ ಮಕ್ಕಳನ್ನು, ಯೇಸು ಕ್ರಿಸ್ತನನ್ನು ಹರಿಯದೇ ಇರತಕ್ಕಂಥ ಅನೇಕ ಮಕ್ಕಳನ್ನು ನಾವು ದೇವರ ನಡೆಗೆ ನಾವು ನಡೆಸೋಣ. ಇವತ್ತು ನಾವು ತೀರ್ಮಾನ ಮಾಡುವುದಾದರೆ, ದೇವರ ಪ್ರಸನ್ನತೆಯಲ್ಲಿ ನಾವು ಇರುವುದಾದರೆ, ದೇವರು ತಾನೇ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ ಆತನ ಕೃಪೆಯಿಂದ ತುಂಬಿಸಿ ಈ ಪಾಪದ ಪರಿಣಾಮಗಳಿಂದ ನಮ್ಮನ್ನು ಬೇರ್ಪಡಿಸಿ ನೀತಿಯ ವಸ್ತ್ರವನ್ನು ಕೊಡಲು ಆತನ ಸಿದ್ಧನಾಗಿದ್ದಾನೆ. ನೀವು ಬರುವುದಾದರೆ, ನೀವು ಆತನನ್ನು ಅಂಗೀಕರಿಸುವುದಾದರೆ, ನೀವು ಆತನನ್ನು ಸ್ವೀಕರಿಸುವುದಾದರೆ, ಆತನೇ ಒಡೆಯನು, ಆತನೇ ರಕ್ಷಕನು, ಆತನೇ ವಿಮೋಚಕನು, ನನ್ನ ಒಡೆಯನು ಎಂಬುದಾಗಿ ನೀವು ನಂಬುವುದಾದರೆ, ಇಂದು ಪ್ರೇರೆ ನೀವು ಆತನನ್ನು ಅಂಗೀಕರಿಸ್ಕೊಳ್ಳಿ. ನೀವು ಆತನನ್ನು ಸ್ವೀಕಾರ ಮಾಡಿ. ಯೇಸು ಸ್ವಾಮಿ ಬರಲಿದ್ದಾನೆ. ಎಚ್ಚರಿಕೆ ಮಾತುಗಳು. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸೋಣ ಎಂಬುದಾಗಿ ಯೆಹೋಶುವನು ಹೇಳಿದಾಗೆ, ಇವತ್ತು ನೀವು ನಿಮ್ಮ ಪ್ರಶ್ನೆ ಏನಾಗಿದೆ? ನಿಮ್ಮ ಉತ್ತರ ಏನಾಗಿದೆ ಪ್ರೇರೆ? ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವು ಎಂಬುದಾಗಿ ದೇವರ ವಾಕ್ಯ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ನಮ್ಮನ್ನು ನಾವು ಸ್ವೀಕಾರ ಮಾಡೋಣ, ಪಾಪದಿಂದ ಹೊರಗಡೆ ಬರೋಣ, ದೇವರ ಆಶೀರ್ವಾದವನ್ನು ನಾವು ಹೊಂದ್ಕೊಳ್ಳೋಣ ಎಂಬುದಾಗಿ ಹೇಳ್ತಾ, ನೀವು ನಂಬುವುದಾದರೆ ನೀವು ದೇವರ ಮಹಿಮೆಯನ್ನು ಕಾಣುವಿರಿ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಅಪಾರವಾದಂಥ ಪ್ರೀತಿ ಕೃಪೆಗಳಿಂದ ನಮ್ಮನ್ನು ತುಂಬಿಸಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ನಿನ್ನ ಹೆಸರಾಗಿ ಆಶೀರ್ವಾದ ಮಾಡು, ಬಲಪಡಿಸು. ಈ ವಾಕ್ಯದ ಮೂಲಕವಾಗಿ ಅವರು ನಿನ್ನ ಸಂಪೂರ್ಣವಾಗಿ ಅಂಗೀಕರಿಸಿಕೊಳ್ಳುವಂತೆ ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಾಡ್ತೇವೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು.